ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಮ್, ಪ್ರೇಮ, ಮಹಾದೇವ, ಕಾವ್ಯ, ದಯವಿಟ್ಟು ನನ್ನನ್ನು ಬದುಕಿಸಿ ನೋಡಿ. ನಿಮ್ಮ ಕಾಲಿಗೆ ಬೇಕಿದ್ರೂ ಬೀಳ್ತೀನಿ. ನಾನು ಇನ್ಯಾವತ್ತೂ ನಿಮ್ಮ ತಂಟೆಗೆ ಬರಲ್ಲ, ನಿಮ್ಮ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ, ಎಲ್ಲಾದರೂ ದೂರ ಹೊರಟೋಗ್ತೀನಿ. ದಯವಿಟ್ಟು ನನ್ನ ಕಾಪಾಡಿ ಅಂತಾಳೆ ದಾಮಿನಿ. ಅಲ್ಲೇ ರಾಕ್ಷಸಿ ಥರ ಮೆರೆದವಳಿಗೆ ಈಗ ಪ್ರಾಣ ಹೋಗಬೇಕಾದ್ರೆ ಬುದ್ಧಿ ಬಂದೈತಾ? ಅಪ್ಪ ಏಯ್ ದಾಮಿನಿ, ನಮ್ಮ ಅಮ್ಮಂಗೆ ನರಕ ತೋರಿಸಿದ್ಯಲ್ಲ, ಆವಾಗ ಎಲ್ಲಿ ಹೋಗಿತ್ತು ನಿಮ್ಮ ಈ ಅಳು ಭಿಕ್ಷೆ ಎಲ್ಲ ಅಂತಾನೆ ಮಹಾದೇವ. ಏಯ್ ದಾಮಿನಿ, ನಿನಗೇನಾದರೂ ಜೀವ ಭಿಕ್ಷೆ ಕೊಟ್ಬಿಟ್ರೆ ಅದು ದೊಡ್ಡ ಪಾಪದ ಕೆಲಸ. ಇವತ್ತೇನಾದರೂ ನೀನು ಬದುಕ್ಬಿಟ್ರೆ ನಾಳೆ ನಮ್ಮ ಕುತ್ತಿಗೆಗೆ ತಂದುಬಿಡ್ತೀಯಾ ಅಂತಾಳೆ ಪ್ರೇಮ ನೋಡು, ನಾನು ಹೇಳಿದ್ದನ್ನೆಲ್ಲ ದಯವಿಟ್ಟು ಸೀರಿಯಸ್ ಆಗಿ ತಗೋಬೇಡ. ಆಗಲೇ ಭಯಕ್ಕೆ ಏನೇನೋ ಮಾತಾಡ್ಬಿಟ್ಟೆ ಕಣೆ, ದಯವಿಟ್ಟು ಕಾಪಾಡಿ. ರಾಮ್ ನೋಡು, ನೀನು ಡಾಕ್ಟ್ರು, ನೀನು ಪ್ರಾಣ ಉಳಿಸ್ಬೇಕು, ಅದು ನಿನ್ನ ಕರ್ತವ್ಯ. ರಾಮ್ ದಯವಿಟ್ಟು ನನ್ನ ಉಳಿಸು ಅಂತ ಕೆಮ್ಮಿಸ್ತಾಳೆ ದಾಮಿನಿ. ನನ್ನ ದೊಡ್ಡಮ್ಮಗೆ ಇದೇ ರೀತಿ ಮಾಡಿದಾಗ ನಿನಗೆ ಇದೆಲ್ಲ ನೆನಪಾಗ್ಲಿಲ್ವಾ? ಅವತ್ತು ಈ ಧರ್ಮ, ಕರುಣೆ, ಪ್ರಜ್ಞೆ ಎಲ್ಲ ಎಲ್ಲಿತ್ತು ಅಂತಾನೆ ರಾಮ್. ನೋಡಿ, ನೀವೆಲ್ಲರೂ ತುಂಬ ಒಳ್ಳೆಯವರು, ನಿಮ್ಮ ಕೈಯಿಂದ ಒಂದು ಪ್ರಾಣ ಹೋಗಬಾರ್ದು. ನೀವು ನನ್ನನ್ನು ಹೇಗೆ ಸಾಯಿಸೋದಕ್ಕೆ ಸಾಧ್ಯ? ನನಗೆ ಇಲ್ಲಿ ಏನೋ ಆಗ್ತಿದೆ, ನನಗೆ ನಿಜವಾಗ್ಲೂ ಏನೂ ಕಾಣಿಸ್ತಿಲ್ಲ. ರಾಮ್ ನನ್ನ ಉಳಿಸಿ, ನನ್ನ ಏಳ್ಸು ಮಹಾದೇವ ಅಂತಾಳೆ ದಾಮಿನಿ. ಲೆಕ್ಕವಿಲ್ಲದಷ್ಟು ಪಾಪ ಮಾಡ್ಕೊಂಡು ಬಂದೆ, ಆ ದೇವರು ನಿನ್ನ ಪ್ರತಿಯೊಂದು ಪಾಪಕ್ಕೂ ಈಗ ಲೆಕ್ಕ ಚುಕ್ತ ಮಾಡ್ತಿದ್ದಾನೆ. ಇವತ್ತೇ ಆ ಲೆಕ್ಕನ ಚುಕ್ತ ಮಾಡೋ ದಿನ, ಬಿತ್ತಿದ ಬೆಳೆನ ಕಟಾವು ಮಾಡೋ ದಿನ ದಾಮಿನಿ. ಏಯ್ ರಾಮ್ ಎತ್ಕೊಳ್ಳೋ ಅಂತಾನೆ ಮಹಾದೇವ. ಈಚೆ ಧನರಾಜ್ ಡ್ರಿಂಕ್ಸ್ ಮಾಡ್ತಾ ಇರುವಾಗ ಸ್ನೇಹ ಡ್ಯಾಡಿ ಅಂತ ಓಡಿ ಬಂದು ಕಾಲಿಟ್ಕೋತಾಳೆ. ಒಂದು ನಿಮಿಷ ಕೂತ್ಕೋ, ಸಮಾಧಾನ ಮಾಡ್ಕೋ, ಸ್ವಲ್ಪ ನೀರು ಕುಡಿ. ಹೇಳಮ್ಮ ಹೇಳು, ಏನಾಯಿತು? ಇಷ್ಟೊಂದು ಪ್ಯಾನಿಕ್ ಯಾಕಾಗಿದೆಯಾ ಹೇಳು ಅಂತಾರೆ ಧನರಾಜ್. ಡ್ಯಾಡಿ ಅತ್ತೆ ಅಂತಾಳೆ ಸ್ನೇಹ. ಅತ್ತೆಗೇನಾಯಿತು ಅಂತಾರೆ ಧನರಾಜ್. ಅತ್ತೆ ಸತ್ತೋಗ್ಬಿಟ್ಲು ಡ್ಯಾಡಿ ಅಂತಾಳೆ ಸ್ನೇಹ. ವಾಟ್? ಏನು ಹೇಳ್ತಿದ್ದೆ ನೀನು? ದಾಮಿನಿಗೇನಾಯಿತು ಸರಿಯಾಗಿ ಹೇಳು. ಒಗಟಾಗಿ ಮಾತಾಡಬೇಡ ಸ್ನೇಹ. ದಾಮಿನಿಗೇನಾಯಿತು ಅಂತ ಒಂದು ಸ್ವಲ್ಪ ಬಿಡಿಸಿ ಹೇಳು ಅಂತಾರೆ ಧನರಾಜ್. ಡ್ಯಾಡಿ ನಾನೇ ಕಣ್ಣಾರೆ ನೋಡಿದೆ ಡ್ಯಾಡಿ, ಆ ಪ್ರೇಮ, ಕಾವ್ಯ ಇಬ್ಬರು ಸೇರಿ ಅತ್ತೆಗೆ ನೀರಲ್ಲಿ ವಿಷ ಬೆರೆಸಿ ಕೊಟ್ಟಿದ್ದಾರೆ ಅಂತ ನಡೆದಿರೋದನ್ನೆಲ್ಲ ಸ್ನೇಹ ಹೇಳ್ತಾಳೆ. ಅಷ್ಟೇ ಅಲ್ಲ ಡ್ಯಾಡಿ, ಅತ್ತೆ ಒದ್ದಾಡ್ತಿದ್ರು, ಅವರನ್ನು ಕಾಪಾಡೋಕೆ ಅಂತ ಹೋದರೆ ಯಾರೋ ಮಾಸ್ಕ್ ಹಾಕ್ಕೊಂಡು ನನ್ನನ್ನು ಹಿಡಿಯೋಕೆ ಬಂದರು. ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದೆ ಡ್ಯಾಡಿ. ಪ್ರೇಮ, ಕಾವ್ಯ ಇಬ್ಬರೂ ಸೇರಿಕೊಂಡು ಅತ್ತೆನ ಮರ್ಡರ್ ಮಾಡಿಬಿಟ್ರು ಡ್ಯಾಡಿ ಅಂತಾಳೆ ಸ್ನೇಹ. ನನ್ನ ತಂಗಿ ಅಷ್ಟು ಈಸಿಯಾಗಿ ಸಾಯೋಳಲ್ಲ ಅಂತ ಕೂಗ್ತಾರೆ ಧನರಾಜ್. ಡ್ಯಾಡಿ ನಾವೇನಾದರೂ ಮಾಡಬೇಕು ಡ್ಯಾಡಿ, ಅತ್ತೆನ ಕಾಪಾಡೋಣ ಡ್ಯಾಡಿ. ಕಲ್ಯಾಣಿ ಅತ್ತೆ ವಿಷ ಕುಡಿದಾಗ ಪ್ರೇಮ ಕಾಪಾಡಿದಳಲ್ಲ, ಹಾಗೆ ಅತ್ತೆನ ಕಾಪಾಡೋಣ ಡ್ಯಾಡಿ. ಬನ್ನಿ ಡ್ಯಾಡಿ ಪ್ಲೀಸ್ ಅಂತಾಳೆ ಸ್ನೇಹ. ಈಚೆ ದಾಮಿನಿ ಒಂದು ಜಾಗದಲ್ಲಿ ಕಟ್ಟಾಕಿರ್ತಾರೆ, ಅವಳ ಮುಖಕ್ಕೆ ನೀರನ್ನು ಚಿಮುಕಿಸ್ತಾರೆ. ಆಗ ದಾಮಿನಿ ಕಣ್ಬಿಟ್ಟು ನಾನಿನ್ನೂ ಬದುಕಿದ್ದೀನಾ, ಎಲ್ಲಿದ್ದೀನಿ ಅಂತ ಎಲ್ಲರನ್ನ ನೋಡ್ತಾಳೆ. ನೀನು ಬದುಕೇ ಇದೆಯಾ ದಾಮಿನಿ? ಅಲ್ಲಲ್ಲ ಡಾಕಿನಿ, ನಿನ್ನ ಅಷ್ಟು ಸುಲಭವಾಗಿ ಸತ್ತೋದ್ರೆ ಏನು ಮಜಾ ಇರ್ತೈತೆ ಹೇಳು? ಸಾವು ಕಣ್ಣು ಎದುರುಗಡೆ ಬಂದು ನಿಂತಾಗ ಎಂಥ ನರಕ ಅನುಭವಿಸ್ಬೇಕು ಅನ್ನೋದು ನಿನಗೆ ಗೊತ್ತು ಮಾಡಬೇಕಾ ಬೇಡವಾ? ಅದಕ್ಕೆ ನಿನಗೆ ಈ ಆಟ ಆಡಿಸಿದ್ದು ಅಂತಾನೆ ಮಹಾದೇವ. ನಿನ್ನಂಥ ರಾಕ್ಷಸಿಗೆ ಸಾಯೋದು ತುಂಬ ಸುಲಭ ಶಿಕ್ಷೆ ದಾಮಿನಿ. ನೀನು ಮಾಡಿದ ಮೋಸಕ್ಕೆ ನಮ್ಮ ಕುಟುಂಬಕ್ಕೆ ತಂದಿದ್ದ ಕಣ್ಣೀರಿಗೆ ನೀನು ಅನುಭವಿಸಿ ಸಾಯಬೇಕು. ಅದಕ್ಕೆ ನಿನ್ನ ಉಸಿರು ನಮ್ಮ ಕೈನಲ್ಲಿ ಇರಲಿ ಅಂತ ನಿನ್ನ ಬದುಕಿಸಿಟ್ಟಿರೋದು ಅಂತಾರೆ ಕಲ್ಯಾಣಿ. ನೀನು ಕುಡ್ತಿದ್ದು ವಿಷ ಅಂದ್ಕೊಂಡ್ಯಾ? ಇಲ್ಲ ವಿಷ ಅಲ್ಲ. ವಿಷ ಕುಡಿದಾಗ ಏನೆಲ್ಲ ಆಗುತ್ತೆ ಸೇಮ್ ಟು ಸೇಮ್ ನಾವು ಕೊಟ್ಟಿದ್ದ ವಸ್ತು ಹಾಗೆ ಮಾಡುತ್ತೆ ಅಂತಾನೆ ರಾಮ್. ಏಯ್ ಎಷ್ಟು ಧೈರ್ಯ ಇದ್ದರೆ ನನ್ನ ಜೊತೆನೇ ಆಟ ಆಡ್ತೀರಾ? ನಾನು ಎಂಥವಳು ಅಂತ ನಿಮ್ಮ ಅಪ್ಪ ನಿಮಗೆ ಹೇಳಿಲ್ವಾ ಅಂತಾಳೆ ದಾಮಿನಿ. ಅಪ್ಪಂಗೆ ನೀನು ಕೊಟ್ಟಿರೋ ಕಿರುಕುಳ ಕೇಳಿದಾಗಲೇ ನಿನ್ನನ್ನು ಮಣ್ಣಲ್ಲಿ ಹೂತಾಕ್ಬಿಡೋಣ ಅಂತ ಹೊರಟಿದ್ದೆ, ಆದರೆ ಸಾವು ಅನ್ನೋದು ನಿನಗೆ ಸಿಕ್ಕ ಬಹುಮಾನ ಆಗ್ತೈತೆ ಅಂತ ಸುಮ್ಮನಾಗೋದೆ ಅಂತಾನೆ ಮಹಾದೇವ. ಏಯ್ ದಾಮಿನಿ, ಇಷ್ಟು ದಿನ ನಮ್ಮ ಮನೆಯವರಿಗೆಲ್ಲ ನೀನು ಕೊಟ್ಟ ಹಿಂಸೆ ಕಷ್ಟ ಎಲ್ಲ ನೀನು ಅನುಭವಿಸ್ಬೇಕು, ಹಾಗೆ ಮಾಡ್ತೀನಿ ಸೇಮ್ ಟು ಸೇಮ್ ಅಂತಾಳೆ ಪ್ರೇಮ. ಇಷ್ಟು ವರ್ಷ ನಮ್ಮ ಮಾವ ಅನುಭವಿಸಿದ ನೋವು ಕಷ್ಟ ಎಲ್ಲ ನೀನು ಅನುಭವಿಸ್ಬೇಕು ಅಂತಾಳೆ ಕಾವ್ಯ. ನೋ ನಾನು ಕಾಣದೆ ಹೋದರೆ ನನ್ನ ಕಡೆಯವರು ನನ್ನನ್ನು ಹುಡ್ಕೊಂಡು ಬರ್ತಾರೆ, ನಿಮ್ಮ ಯಾರನ್ನು ಸುಮ್ಮನೆ ಬಿಡಲ್ಲ, ನಿಮ್ಮ ಇಡೀ ಕುಟುಂಬನ ಬೇರೆ ಸಮೇತ ಕಿತ್ತು ಹಾಕ್ತಾರೆ ಅಂತಾಳೆ ದಾಮಿನಿ. ಆಗ ಕಲ್ಯಾಣಿ ಅವಳು ಕೆನ್ನೆಗೆ ಬಾರಿಸಿ, ಏಯ್ ದಾಮಿನಿ, ಸಿಂಹದ ಥರ ನಾನು ನನ್ನ ಮಕ್ಕಳನ್ನು ಸಾಕಿದ್ದೀನಿ, ಅದು ಸಾಲದು ಅಂತ ಹುಲಿ ಥರ ನನಗೆ ಸೊಸೆಂದರು ಸಿಕ್ಕಿದ್ದಾರೆ. ನಿನ್ನ ಕಡೆಯವರು ಅದು ಯಾರು ಬರ್ತಾರೋ ನಾನು ನೋಡ್ತೀನಿ. ದಾಮಿನಿ ಒಂದಂತೂ ಖಂಡಿತ, ಇವತ್ತು ನಿನ್ನ ಕತೆ ಫಿನಿಶ್, ಮುಗೀತು ಅಂತಾರೆ ಕಲ್ಯಾಣಿ. ಆಗ ಶ್ರೀಧರ್ ಮಹೇಶ್ವರಿನ ಹೇಳ್ಕೊಂಡು ಬರ್ತಾರೆ. ಬಿಡ್ರಿ ಅಂತಾರೆ ಮಹೇಶ್ವರಿ. ನಡೆಯ ಅಂತ ಶ್ರೀಧರ್ ತಳ್ತಾರೆ. ಅಕ್ಕ ಅಂತಾಳೆ ಮಹೇಶ್ವರಿ. ದಾಮಿನಿಗೆ ಒಳಗೊಳಗೆ ಸಾಥ್ ಕೊಟ್ಟು ನಮಗೆ ಏನೆಲ್ಲ ತೊಂದರೆ ಆಯಿತು ಅದರಲ್ಲಿ ಇವಳು ಭಾಗಿಯಾಗಿದ್ದಾಳೆ, ಇವಳು ನಮಗೆ ಶತ್ರುನೇ. ದಾಮಿನಿಗೆ ಏನು ಶಿಕ್ಷೆ ಆಗುತ್ತೋ ಅದೇ ಶಿಕ್ಷೆ ಇವಳಿಗೂ ಆಗಬೇಕು, ಸುಮ್ಮನೆ ಬಿಡೋ ಮಾತೇ ಇಲ್ಲ, ಇಲ್ಲೇ ಬಿದ್ದಿರಲಿ, ಕಟ್ಟಾಕಿ ಇವಳನ್ನು ಅಂತಾರೆ ಶ್ರೀಧರ್. ರಾಮ್ ನೋಡೋ ನಿಮ್ಮ ಅಪ್ಪ ಹೇಗೆ ಹೇಳ್ತಿದ್ದಾರೆ ಅಂತ ಮಾತಾಡೋ ಅಂತಾರೆ ಮಹೇಶ್ವರಿ. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಲೇಬೇಕಲ್ವಾ ಅಮ್ಮ, ಅಪ್ಪಂಗೆ ನಾನೇನು ಹೇಳೋಕ್ಕಾಗತ್ತೆ ಅಂತಾರೆ
ಅಂತಾನೆ ರಾಮ್. ಅಲ್ಲ ಕಣೋ ರಾಮ್, ಅಕ್ಕ ಪ್ಲೀಸ್ ಅಕ್ಕ, ನೀವು ಹೇಳಕ್ಕ, ನಿಜವಾಗ್ಲೂ ನಾನೇನು ತಪ್ಪು ಮಾಡಿಲ್ಲ ಅಕ್ಕ. ಈ ದಾಮಿನಿನೇ ನನ್ನ ಹಳೆ ವಿಷಯಗಳನ್ನು ಇಟ್ಕೊಂಡು ನನ್ನನ್ನು ಹೆದರಿಸಿದ್ಲು. ಕೊಂದುಬಿಡ್ತೀನಿ, ಬೆದರಿಸ್ತೀನಿ ಅಕ್ಕ ಅನ್ಲಕ್ಕ, ಅದಕ್ಕೆ ನಾನು ಹೀಗೆಲ್ಲ ಮಾಡಬೇಕಾಯ್ತಕ್ಕ ಅಂತಾಳೆ ಮಹೇಶ್ವರಿ. ಸಾಕು ನಿಲ್ಲಿಸು ಮಹೇಶ್ವರಿ, ಪ್ರತಿ ಸಲನೂ ತಪ್ಪು ಮಾಡಿದಾಗಲೂ ಏನೋ ಒಂದು ನೆಪ ಹೇಳಿ ತಪ್ಪಿಸ್ಕೊತೀಯಾ ಇದ್ದೀಯಾ. ನಿನಗೆ ನಮ್ಮವರು ಅನ್ನೋ ಭಾವನೆಯೇ ಇಲ್ಲ, ಬರೀ ಸ್ವಾರ್ಥಿ ತರಹ ಯೋಚನೆ ಮಾಡ್ತೀಯಾ ಅಂತಾರೆ ಕಲ್ಯಾಣಿ. ಇಲ್ಲಕ್ಕ ಇಲ್ಲ, ಬಾ ಅಕ್ಕ ಬಾವ, ನೀವಾದರೂ ಹೇಳಿ ಬಾವ, ಇದು ಒಂದು ಸಲ ಕ್ಷಮಿಸಿ ಅಂತ ಹೇಳಿ ಬಾವ. ಈ ದಾಮಿನಿ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು, ಅವಳು ಹೇಗೆ ಬೆದರಿಸ್ತಾಳೆ ಅಂತ ಇವರೆಲ್ಲರಿಗೂ ನೀವೇ ಹೇಳಿ ಬಾವ, ಪ್ಲೀಸ್ ಬಾವ, ನಿಜವಾಗ್ಲೂ ಅಕ್ಕ, ಭಾವನ ಕೇಳಿ ಅಕ್ಕ ಅಂತಾರೆ ಮಹೇಶ್ವರಿ. ಕಲ್ಯಾಣಿ, ಎಷ್ಟೇ ಆಗಲಿ ಮಹೇಶ್ವರಿ ನಮ್ಮ ಕುಟುಂಬಕ್ಕೆ ಸೇರಿದವಳು, ಇವಳಿಗೂ ಇದೇ ರೀತಿ ಶಿಕ್ಷೆ ಕೊಡೋದು ಏನು ಚೆನ್ನಾಗಿರುತ್ತೆ ಹೇಳು. ಈ ಸಲ ಪಾಪ ಅವಳನ್ನು ಕ್ಷಮಿಸಿ ಅಂತಾರೆ ಶ್ರೀನಿವಾಸ್. ಹೌದು ಅತ್ತೆ, ದಾಮಿನಿ ಅವರನ್ನು ಹೆದರಿಸಿರೋದಕ್ಕೆ ಅವ್ರು ಇಂಥ ಕೆಲಸ ಮಾಡಿದ್ದಾರೆ, ಇದೊಂದು ಸಲ ಅವರನ್ನು ಕ್ಷಮಿಸ್ಬಿಡಿ ಅತ್ತೆ ಅಂತಾಳೆ ಪ್ರೇಮ. ಇದೊಂದು ಸಲ ಕ್ಷಮಿಸಿ ಅಕ್ಕ ಅಂತ ಮಹೇಶ್ವರಿ ಕೈ ಮುಗಿತಾಳೆ. ಸರಿ ಆಯಿತು, ಇದೇ ನಿನಗೆ ಕೊನೆಯ ಅವಕಾಶ. ಆದರೆ ಮಹೇಶ್ವರಿ, ಇನ್ನೊಂದು ಸಲ ನಿನ್ನಿಂದ ಇದೇ ರೀತಿ ಏನಾದರೂ ತಪ್ಪಾದರೆ ನಿನ್ನನ್ನು ಮನೆಯಲ್ಲಿ ಇಟ್ಕೊಳ್ಳಲ್ಲ, ಶಿಕ್ಷೆನೂ ತಪ್ಪಿದ್ದಲ್ಲ. ಎಲ್ಲರೂ ಕೇಳಿಸ್ಕೊಳ್ಳಿ, ಇವಳಿಗೆ ದಿನಕ್ಕೆ ಒಂದು ಹೊತ್ತು ಊಟ ಮಾತ್ರ ಕೊಡಬೇಕು, ಹೊರಗಿನ ಜಗತ್ತನ್ನು ನೋಡಲೇಬಾರ್ದು. ಈ ಪಾಳು ಜಾಗದಲ್ಲಿ ಇವಳು ನರಳಿ ಸಾಯಬೇಕು. ನನ್ನ ಗಂಡ ಅನುಭವಿಸಿದ ನೋವು ಹಿಂಸೆ ಎಲ್ಲ ಇಂಚಾಗಿ ಇವಳು ಅನುಭವಿಸ್ಬೇಕು. ಬನ್ನಿ ಎಲ್ಲರೂ ಹೋಗೋಣ ಅಂತಾರೆ ಕಲ್ಯಾಣಿ. ಎಲ್ಲರೂ ಅಲ್ಲಿಂದ ಬರ್ತಾರೆ. ಆಗ ದಾಮಿನಿ ಎಲ್ಲರ ಹೆಸರನ್ನು ಕರೀತಾ ಬಿಡಿ ನನ್ನ ಇಲ್ಲಿಂದ ಅಂತ ಕೂಗ್ತಾಳೆ. ಈಚೆ ಮನೆಗೆಲ್ಲರೂ ಬರ್ತಾರೆ. ಮಹೇಶ್ವರಿ ತಂದೆ ಅಲ್ಲಿಡು ಅಂತಾರೆ ಕಲ್ಯಾಣಿ. ಮಹೇಶ್ವರಿ ಅಕ್ಕಿ ಸೇರನ್ನು ಹೊಸ್ತಿಲ ಮೇಲೆ ಇಡ್ತಾರೆ. ಪಂಚಮಿ ಇನ್ನೂ ಎಷ್ಟೊತ್ತು, ಬೇಗ ಬಾರೆ ಅಂತಾರೆ ಕಲ್ಯಾಣಿ. ಅಲ್ಲಲ್ಲೇ ನಮ್ಮಮ್ಮ ಎಷ್ಟು ದಿನ ಆದಮೇಲೆ ಒಳ್ಳೆ ಜಿಂಕೆ ಆಡ್ದಂಗೆ ಆಡ್ತವ್ರೆ ಅಂತಾನೆ ಮಹಾದೇವ. ಎಲ್ಲರೂ ನಗ್ತಾರೆ. ಅಮ್ಮ, ನಿನ್ನ ಮುಖದಾಗೆ ಈ ಖುಷಿ ಯಾವಾಗಲೂ ಹಿಂಗೆ ಇರಲಿ. ಪ್ರೇಮ ಅವರೇ, ಕಾಡು ರಾಕ್ಷಸಿ, ಬೇಗ ಸೇರೋದು, ಒಳಗೆ ನಡೀರಿ ಅಂತಾನೆ ಮಹಾದೇವ. ಕಲ್ಯಾಣಿ, ಈಶ್ವರಿ ಪ್ರೇಮ ಕಾವ್ಯಂಗೆ ಆರತಿಯನ್ನು ಮಾಡ್ತಾರೆ. ಹಣೆಗೆ ತಿಲಕ ಇಟ್ಟು, ಪ್ರೇಮ ಕಾವ್ಯ, ಮನೆಗೆ ಕಷ್ಟ ಬಂದಾಗ ಜೊತೆಯಾಗಿ ನಿಂತು ಹೋರಾಡಿದವರು ನೀವು. ಇವತ್ತಿಗೆ ಎಲ್ಲ ಕಷ್ಟನೂ ಮುಗೀತು, ನೆಮ್ಮದಿಯಿಂದ ಮನೆಯೊಳಗೆ ಬನ್ನಿ, ಎಲ್ಲ ಒಳ್ಳೆಯದಾಗತ್ತೆ ಅಂತಾರೆ ಕಲ್ಯಾಣಿ. ಸತ್ಯಕ್ಕೆ ಸಾವಿಲ್ಲ ಅಂತ ಇಬ್ಬರು ಹೆಣ್ಮಕ್ಳು ಸಾಬೀತು ಮಾಡಿದ್ದೀರಾ ಪ್ರೇಮ ಕಾವ್ಯ. ಇನ್ನು ಮುಂದೆ ಈ ಮನೆಗೆ ನೀವೇ ಆಧಾರ ಸ್ತಂಭಗಳು. ಸೇರ್ವದ್ಬಿಟ್ಟು ಬಲಗಾಲಿಟ್ಟು ಒಳಗಡೆ ಬನ್ನಿ ಅಮ್ಮ ಅಂತಾರೆ ಶ್ರೀನಿವಾಸ್. ಬನ್ನಿ ಅಂತಾರೆ ಕಲ್ಯಾಣಿ. ಇಬ್ಬರು ಸೇರನ್ನು ಒದ್ದು ಬಲಗಾಲಿಟ್ಟು ಒಳಗೆ ಹೋಗ್ತಾರೆ. ಮಹೇಶ್ವರಿ ಸಿಟ್ಟಾಗ್ತಾರೆ. ಈಚೆ ಧನರಾಜ್ ಪ್ರೇಮಂಗೆ ಕಾಲ್ ಮಾಡಿ, ಏ ಪ್ರೇಮ, ದಾಮಿನಿ ಎಲ್ಲಿದ್ದಾಳೆ? ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಇಡೀ ವಂಶ ಅದರ ಬೆಲೆನ ತೆರಬೇಕಾಗುತ್ತೆ, ನೆನ್ಪಿಟ್ಕೋ ಅಂತಾರೆ. ಅಯ್ಯೋ ಧನರಾಜ್ ಅವರೇ, ಏನು ಮಾತಾಡ್ತಿದ್ದೀರಾ ನೀವು? ನಿಮ್ಮ ತಂಗಿ ಎಲ್ಲಿದ್ದಾಳೆ ಅಂತ ನನಗೇನು ಗೊತ್ತು? ನಾನು ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದವ್ರ ಜೊತೆಗೆ ನೆಮ್ಮದಿಯಾಗಿದ್ದೀನಿ. ನಿಮ್ಮ ತಂಗಿ ಎಲ್ಲಿ ಓಡಿ ಹೋಗಿದ್ದಾಳೋ ಏನೋ, ಅದನ್ನು ಕಟ್ಕೊಂಡು ನನಗೇನಾಗಬೇಕು ಅಂತಾಳೆ ಪ್ರೇಮ. ಏಯ್, ನನ್ನ ಹತ್ರನೇ ಗೇಮ್ ಆಡೋಕ್ಕೆ ಬರಬೇಡ. ಸ್ನೇಹ ಕಣ್ಣಾರೆ ನೋಡಿದಾಳೆ, ನೀನು ಮತ್ತು ಕಾವ್ಯ ಸೇರಿಕೊಂಡು ಅವಳಿಗೆ ವಿಷ ಕುಡಿಸಿದ್ರಂತೆ, ರೌಡಿಗಳನ್ನು ಬಿಟ್ಟು ಬೆದರಿಸಿದ್ರಂತೆ. ನೋಡು, ನನ್ನ ತಂಗಿ ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ಆಯಿತು, ಇಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮಿಬ್ಬರನ್ನ ಕಮ್ಮಿ ಎಣ್ಸು ಹಾಗೆ ಮಾಡ್ತೀನಿ, ಹುಷಾರ್ ಅಂತಾರೆ ಧನರಾಜ್. ಏನೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ನಿಮಗೆ ಧೈರ್ಯ ಇದ್ದರೆ ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಅಂದಾಗೆ ತಂಗಿನ ನಾವೇ ಕೊಂದಿದ್ದೀವಿ ಅನ್ನೋದಕ್ಕೆ ನಿಮ್ಮ ಹತ್ರ ಯಾವ ಸಾಕ್ಷಿ ಇದೆ? ನೀವು ಹಾಗೆ ಗಾಳೀಲಿ ಗುಂಡು ಹೊಡೆದ್ಬಿಟ್ರೆ ಪೊಲೀಸ್ನವರು ನಿಮ್ಮ ಮಾತು ಕೇಳ್ತಾರಾ ಅಂತಾಳೆ ಪ್ರೇಮ. ಏಯ್ ಪ್ರೇಮ ಅಂತಾರೆ ಧನರಾಜ್. ಏಯ್, ನನಗೆ ನಿನಗಿಂತ ಜೋರಾಗಿ ಕಿರ್ಚೋಕ್ಕೆ ಬರುತ್ತೆ, ಆದರೆ ನಾನು ಕಿರ್ಚಲ್ಲ. ಒಂದು ನೆನಪಿರಲಿ ಧನರಾಜ್ ಅವರೇ, ನಾವು ನಿಮ್ಮ ತಂಗಿನ ಕೊಂದಿದ್ದೀವಿ ಅನ್ನೋದಕ್ಕೆ ನಿಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಆದರೆ ನಮ್ಮ ಹತ್ರ ನಿಮ್ಮ ತಂಗಿ ವಿರುದ್ಧ ಸಾಕ್ಷಿಗಳು ಬೆಟ್ಟದಷ್ಟಿದೆ. ನಿಮ್ಮ ತಂಗಿ ಮಾಡಿರೋ ಎಲ್ಲ ಅಪರಾಧದಲ್ಲಿ ನಿನ್ನ ಮತ್ತು ನಿನ್ನ ಮಗಳ ಕೈವಾಡ ಇದೆ ಅಂತ ಸಾಕ್ಷಿ ಇದೆ. ಕಂಪ್ಲೇಂಟ್ ಕೊಡಿ, ಆದರೆ ಶಿಕ್ಷೆ ಅನುಭವಿಸೋದಕ್ಕೆ ರೆಡಿಯಾಗಿರಿ ಅಂತ ಕಾಲ್ ಕಟ್ ಮಾಡ್ತಾಳೆ ಪ್ರೇಮ. ಡ್ಯಾಡಿ, ಏನಾಯಿತು ಡ್ಯಾಡಿ? ಅತ್ತೆ ಎಲ್ಲಿದ್ದಾರಂತ ಹೇಳಿದ್ರಾ ಅಂತಾಳೆ ಸ್ನೇಹ. ಎಲ್ಲಿ ಹೇಳ್ತಾಳೆ, ತನಗೇನು ಗೊತ್ತೇ ಇಲ್ಲ ಅನ್ನೋ ಥರ ನಾಟಕ ಮಾಡ್ತಿದ್ದಾಳೆ. ದಾಮಿನಿ ಬದುಕಿದಾಳೋ ಸತ್ತಿದ್ದಾಳೋ ಒಂದೂ ಗೊತ್ತಾಗ್ತಿಲ್ಲ ಅಂತಾರೆ ಧನರಾಜ್. ಡ್ಯಾಡಿ, ಈಗ ಏನು ಮಾಡೋದು ಡ್ಯಾಡಿ? ಅತ್ತೆಗೆ ಏನಾದರೂ ಆಗೋದ್ರೆ ಅಂತಾಳೆ ಸ್ನೇಹ. ನನಗೂ ಅರ್ಥ ಆಗ್ತಿಲ್ಲ ಮಗಳೇ, ಅವರಿಬ್ಬರು ಸೇರಿಕೊಂಡು ಏನೋ ದೊಡ್ಡ ಪ್ಲ್ಯಾನ್ ಮಾಡಿದ್ದಾರೆ. ಇಲ್ಲ, ನಾವು ಹೀಗೆ ಕೂತ್ರೆ ಏನೂ ಆಗಲ್ಲ, ಹೇಗಾದರೂ ಮಾಡಿ ನಮ್ಮ ದಾಮಿನಿನ ಹುಡುಕ್ಲೇಬೇಕು, ನಡಿ ಹೋಗೋಣ ಅಂತ ಧನರಾಜ್ ಹೋಗ್ತಾರೆ. ಈಚೆ ಮಹಾದೇವ ಕಾವ್ಯನ ಹತ್ರ, ಅಲ್ಲ ಕಣಮಿ ಕಾವ್ಯ, ಏನಿವತ್ತು ನನ್ನ ಕೈಗೆ ಗೋರಂಟಿ ಎಲ್ಲ ಹಚ್ಬಿಟ್ಟಿದ್ಯಾ, ಏನು ವಿಷಯ ಅಂತಾನೆ. ಅರ್ಥ ಆಗಲಿಲ್ಲಪ್ಪ ಅಂತಾನೆ ಮಹಾದೇವ. ಯಾಕೆ ಹಚ್ಚಬಾರ್ದಿತ್ತಾ ಅಂತಾಳೆ ಕಾವ್ಯ. ಅಯ್ಯಯ್ಯೋ, ಹಂಗೆಲ್ಲ ಏನಿಲ್ಲ ಕಣಮಿ, ನಿನ್ನಿಷ್ಟ, ನೀನು ಹಿಂಗೆ ಬೇಕಿದ್ರೂ ಮಾಡ್ಕೊ. ಆದರೆ ಇತ್ತೀಚೆಗೆ ನಿನ್ನ ನಡವಳಿಕೆ ಒಂಥರ ವಿಚಿತ್ರ ಆಗಿತ್ತಪ್ಪ, ನನಗೆ ಅದೇ ಅರ್ಥ ಆಯ್ತಿಲ್ಲ. ಅಯ್ಯೋ ಕಾವ್ಯ, ಗಡ್ಡ ಕಿರಿತಿದೆ ಅಂತಾನೆ ಮಹಾದೇವ. ಆಗ ಕಾವ್ಯ ಗಡ್ಡನ
ಕೇರಿತಾ ಓಕೆನಾ ಅಂತಾಳೆ. ಪಂಚಮಿ ನೋಡಿ ನಗ್ತಾಳೆ. ಇಲ್ಲಿ ಮೂಗು ಅಂತಾನೆ ಮಹಾದೇವ. ನಂತರ ಈ ಕಡೆ ಅಂತಾನೆ ಮಹಾದೇವ. ಯಾಕೋ ನಿನಗೆ ಇವತ್ತು ತುಂಬಾ ಕಷ್ಟ ಆಗ್ತಿದೆ ಅನ್ನಿಸ್ತಿದೆ ಅಂತಾಳೆ ಕಾವ್ಯ. ನೀನು ಕೇರಿತಿದ್ಯಲ್ಲ ಅದಕ್ಕೆ ಅಂತಾನೆ ಮಹಾದೇವ. ಬಾ ಮೊದಲು ಕೈ ತೊಳಿಸ್ತೀನಿ, ನಿನಗೆ ಎಷ್ಟು ಬೇಕೋ ಅಷ್ಟು ಕೆರ್ಕೊ ಅಂತ ಕೈನ ತೊಳಿಸ್ತಾ ಇರ್ತಾಳೆ ಕಾವ್ಯ. ಆಗ ಪ್ರೇಮ ಪಂಚಮಿ ಹತ್ರ ಬಂದು ಏನು ಅಂತಾಳೆ. ಆಗ ಪಂಚಮಿ ಕಾವ್ಯ ಮಹಾದೇವನ ತೋರಿಸ್ತಾಳೆ. ಪ್ರೇಮನ ನಗ್ತಾಳೆ. ಈಚೆ ಮಹಾದೇವ ಕಾವ್ಯಂಗೆ ನೀನು ಇಸ್ಮೈಲ್ ಮಾಡಿಕೊಂಡು ಹತ್ರಕ್ಕೆ ಬರ್ತಿದ್ರೆ ನನ್ನ ಎದೆ ಡಬಡವಾ ಅಂತ ಹೊಡ್ಕೊತೈತೆ, ಏನಮ್ಮಿ ವಿಷಯ ಅಂತಾನೆ ಮಹಾದೇವ. ಆಗ ಕಾವ್ಯ ಬೊಕ್ಕೆನ ಹಿಡ್ಕೊಂಡು ಮಹಾದೇವ ನೀನು ಭೂಮಿನೋ ನಾನು ಆಕಾಶನೋ ನನಗೆ ಗೊತ್ತಿಲ್ಲ, ಆದರೆ ಈ ಕಾವ್ಯಕ್ಕೆ ಇಡೀ ಪ್ರಪಂಚನೇ ನೀನು ಮಹಾದೇವ. ಐ ಲವ್ ಯು ಮಹಾದೇವ ಅಂತಾಳೆ ಕಾವ್ಯ. ಆಗ ಎಲ್ಲರೂ ಅಲ್ಲಿಗೆ ಬರ್ತಾರೆ. ನಾನಿವತ್ತು ನನ್ನ ಮುಸ್ರಿಗಿಂತ ಜೋಪಾನವಾಗಿ ಕಾಪಾಡಿಕೊಳ್ಳೋದು ಏನನ್ನ ಗೊತ್ತಾ, ನಿನ್ನ ನಗುನ. ಇದು ಮಹಾದೇವ ಕೊಡ್ತಿರೋ ಮಾತಲ್ಲ, ವಚನ ಅಂತಾನೆ ಮಹಾದೇವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.